ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ರೆಸಾರ್ಟ್ ಆಗಿ ಬದಲಾಗಿತ್ತಲ್ವ ಬಿಗ್ ಬಾಸ್ ಮನೆ, ಈಗ ಬಿ ರೆಸಾರ್ಟಾಗಿ ಬದಲಾಗಿದೆ. ಈಗಾಗಲೇ ಎಲ್ಲ ಟಾಸ್ಕ್ಗಳು ಕಂಪ್ಲೀಟ್ ಆಗಿದೆ. ಈ ಬಿ ರೆಸಾರ್ಟ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಯಾರು ಅತಿ ಹೆಚ್ಚು ಸ್ಟಾರ್ ಪಡ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿದೆ. ಹಾಗೆಯೇ ಈ ವಾರ 2 ಟೀಮ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್. ಒಂದು ಟೀಮ್ ಕ್ಯಾಪ್ಟನ್ ಬಂದು ಭವೇಗೌಡ, ಇನ್ನೊಂದು ಟೀಮ್ ಕ್ಯಾಪ್ಟನ್ ಬಂದು ಅದು ಚೈತ್ರ ಕುಂದಾಪುರ್. ಫಾರ್ ದ ಫಸ್ಟ್ ಟೈಮ್ ಚೈತ್ರ ಕುಂದಾಪುರ್ ಅವರು ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ನಡೆಸ್ತಿರೋದಂತಲೇ ಹೇಳ್ಬೋದು. ಇದೇ ಮೊದಲ ಬಾರಿಗೆ. ಅದಲ್ಲದೆ ನೀವು ಅಬ್ಸರ್ವ್ ಮಾಡಿದರೆ ಈ 2 ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಅಂತಂತಂದರೆ, ಒಂದು ಭವೇಗೌಡ ಟೀಮಲ್ಲಿ ಬಂದು ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಹಾಗೂ ಭವೇಗೌಡ ಹಾಗೂ ಧನ್ರಾಜ್ ಇವರೆಲ್ಲ ಒಂದು ಟೀಮ್ ಆಗಿದ್ದರೆ, ಇವ್ರು ರೆಸಾರ್ಟ್ ಓನರ್ಗಳು ಆಗಿದ್ದರೆ, ಈಗ ಈ ಕಡೆ ಸೈಡ್ ಗ್ರಾಹಕರು ಯಾರಪ್ಪ ಅಂತಂದರೆ ಅದು ಬಂದು ಚೈತ್ರ ಕುಂದಾಪುರ್ ಅವ್ರ ಟೀಮ್. ಈ ಚೈತ್ರ ಕುಂದಾಪುರ ಟೀಮ್ನಲ್ಲಿ ಮಂಜಣ್ಣ, ಗೌತಮಿ, ಹನುಮಂತು, ಐಶ್ವರ್ಯ ಇವ್ರು 5 ಜನ ಇದ್ದಾರೆ. ಅಷ್ಟೇ ಅಲ್ಲದೆ ನಿನ್ನ ರಜತ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಸೂರ್ಯ ಮತ್ತೆ ಹುಡ್ತಾನೆ, ಅವಾಗ ನಮಗೆ ಟೈಮ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆಗ ಐಶ್ವರ್ಯ ಅವರು ಹೇಳ್ತಾರೆ, ಇವಾಗ ಸೂರ್ಯ ನಮ್ಮ ಕಡೆ ಇದ್ದಾನಲ್ಲ, ಇವಾಗ ಛತ್ರಿ ಹಿಡೀರಿ ಅಂತ ಹೇಳ್ತಾರೆ ಐಶ್ವರ್ಯ ಅವರು. ಅದೇ ರೀತಿ ಇವಾಗ ರಜತ್ ಅವ್ರ ಟೀಮಿಗೆ ಅಂದರೆ ಭವೇಗೌಡ ಟೀಮ್ ಅವ್ರಿಗೆ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಇವಾಗ ತ್ರಿವಿಕ್ರಮ್ ಅವ್ರ ಟೀಮ್ ಇದೆ ಅಲ್ವಾ, ಅವ್ರ ಟೀಮು ಇವಾಗ ರೆಸಾರ್ಟಿಗೆ ಬಂದಿದ್ದಾರೆ, ಅಂದರೆ ಗ್ರಾಹಕರಾಗಿ ಬಂದಿದ್ದಾರೆ. ಹಾಗೆ ಇವ್ರು ಯಾರಿದ್ದಾರೆ ನೋಡ್ರಿ, ಚೈತ್ರ ಕುಂದಾಪುರ್, ಮಂಜಣ್ಣ ಅವ್ರ ಟೀಮ್ ಇದ್ದಾರಲ್ವ, ಅವ್ರ ಟೀಮ್ ಬಂದು ಇವಾಗ ರೆಸ್ಟೋರೆಂಟ್ ನಡೆಸೋರಾಗಿದ್ದಾರೆ. ಇವಾಗ ಯಾರ ಟೀಮ್ ಅಂತಂದರೆ ಚೈತ್ರ ಕುಂದಾಪುರ್ ಅವ್ರ ಟೀಮು. ಅದಲ್ಲದೆ ಇದ್ರಲ್ಲಿ ಕೂಡ ಅಷ್ಟೇ ಒಬ್ಬರು ಮ್ಯಾನೇಜರ್ ಇರ್ತಾರೆ, ಒಬ್ಬರು 2 ಶೆಫ್ಗಳು ಇರ್ತಾರೆ, ಇವೆಲ್ಲ ಇರ್ತಾರೆ. ಇವತ್ತಂತೂ ತುಂಬಾ ಕ್ವಾಟ್ಲ ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವ್ರು ನೋಡಿರ್ಬೋದು, ಮಂಜಣ್ಣ ಅವ್ರ ಟೀಮ್ ಅಂತೂ ಅಷ್ಟಿಷ್ಟು ಬರೀ ಇವರಿಗೆ ಟಾರ್ಚರ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಮಿಡ್ ನೈಟ್ ಆದರೂ ಕೂಡ ಇವರಿಗೆ ಅದು ಮಾಡಿಕೊಡ್ರಿ, ನಂಗೆ ತಲೆ ಜಿಗ್ರಿ, ನನಗೆ ಮಸಾಜ್ ಮಾಡಿಕೊಡ್ರಿ, ನನಗೆ ರಾತ್ರಿ 12 ಗಂಟೆಗೆ ನಂಗೆ ಹೊಟ್ಟೆ ಹಸಿದ್ರೆ ನೀವು ಊಟ ಮಾಡಿಕೊಡ್ರಿ ಅಂತೆಲ್ಲ ಕೇಳ್ತಾರೆ. ಅಷ್ಟೇ ಅಲ್ಲದೆ ಇದ್ರಂತೂ ಮೋಕ್ಷಿತಾ ಅವ್ರನ್ನ ತುಂಬಾ ಮೆಚ್ಕೊಬೇಕಾಗುತ್ತೆ. ಯಾಕಂತಂದರೆ ಅಷ್ಟೆಲ್ಲ ಮಾಡಿದ್ರು ಅವ್ರು ಸ್ಮೈಲೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ. ಮ್ಯಾನೇಜರ್ ಆಗಿರ್ತಾರೆ ಅವರು, ಯಾರು ಮೋಕ್ಷಿತಾ ಅವರು ಅಂತಂದರೆ ಬಿ ರೆಸಾರ್ಟ್ನ ಮ್ಯಾನೇಜರ್ ಆಗಿರ್ತಾರೆ. ಏನೇ ಇದ್ದರೂ ಇವರು ನಗ್ನಗ್ತಾನೆ ಫೇಸ್ ಮಾಡಬೇಕು. ಮಂಜಣ್ಣವ್ರು ಇವ್ರನ್ನ ಇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇವ್ರಿಗೆ ಜಗಳ ಆಡಿ ಅವ್ರ ಸ್ಮೈಲ್ ಹೋಗಿಸಿ ಪಾಯಿಂಟ್ಸ್ ಕಳೆಯೋಕ್ಕೆ ಟ್ರೈ ಮಾಡ್ತಾರೆ ಮಂಜಣ್ಣ. ಆದರೆ ಮೋಕ್ಷಿತವ್ರು ತಮ್ಮ ಮಕ್ಕಳ ಸ್ಮೈಲ್ ಯಾವುದೇ ಕಾರಣಕ್ಕೂ ಕಳ್ಕೊಳಲ್ಲ. ಇದಂತೂ ನನಗೆ ನಿನ್ನೆ ಟಾಸ್ಕ್ ಅದೊಂದು ತುಂಬಾ ಖುಷಿ ಆಯಿತು. ಅಷ್ಟೇ ಅಲ್ಲದೆ ಭವೇಗೌಡ ನೋಡಬೇಕು, ನಿನ್ನೆ ಬೆಳಗ್ಗೆಯಿಂದ ಅವ್ರು ಬರೀ ಅವ್ರು ಅಡುಗೆ ಮಾಡೋದಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಭವೇಗೌಡರಿಗೆ ಅವ್ರನ್ನ ಸ್ವಲ್ಪ ಹೊತ್ತು ಕುತ್ಕೊಳಕ್ಕೂ ಬಿಡ್ತಿಲ್ಲ ಭವೇಗೌಡ ಅವ್ರನ್ನ, ಅಷ್ಟು ಬರೀ ಅಡುಗೆ ಮಾಡಿಸ್ಕೊತಿದ್ದಾರೆ. ಅವ್ರು ಇಷ್ಟು ದಿನ ಅವ್ರಿಗೆ ಏನೇನು ಆಸೆ ಇತ್ತು ನೋಡ್ರಿ, ಎಗ್ ಎಷ್ಟು ಬೇಕಾದ್ರೂ ತಿನ್ಬೋದು, ಐಸ್ ಕ್ರೀಮ್ ತಿಂದರು, ಆಮ್ಲೆಟ್ ಅಂತೂ ಕೇಳಲೆಕ್ಕಕ್ಕಿಲ್ಲ, ಎಲ್ಲ ಚಿಕನ್ನು, ಪನ್ನೀರು ಎಲ್ಲ ತರಿಸ್ಕೊತಿದ್ರು. ಭವೇಗೌಡ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿಲ್ಲ ಅವರು, ಅಷ್ಟು ಬರೀ ಕೆಲಸ ಮಾಡ್ತಿದ್ದಾರೆ, ಅಷ್ಟು ಬರೀ ಅಡುಗೆ ಮಾಡ್ತಿರೋ ಅಂತ ಹೇಳ್ಬೋದು. ಅಡುಗೆ ಮಾಡಿರಿ ಆಗ್ಬಿಟ್ಟಿದೆ ಭವೇಗೌಡರಿಗೆ. ಅಷ್ಟೇ ಇಲ್ಲ, ಆಮೇಲೆ ತ್ರಿವಿಕ್ರಮ್ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಒಬ್ಬರಿಗೆ ಕಿಚನ್ ನೋಡ್ಕೊಳಕ್ಕಾಗಲ್ಲ ಅಂತೇಳಿ ಇವಾಗ ತ್ರಿವಿಕ್ರಮ್ ಅವರು ಅಷ್ಟು ರಫಾಗಿ ಇರೋ ತ್ರಿವಿಕ್ರಮ್ ಸ್ಕೂಲ್ ತಗ್ಗಿ ಬಗ್ಗಿ ಮಾಡೋದಾಗಿರ್ಬೋದು. ನಿನ್ನೆ ಹಾಡು ಹೇಳ್ರಿ ಅಂದಾಗ ಹಾಡು ಹೇಳಿದ ರೀತಿ ಆಗಿರ್ಬೋದು, ಅವರು ಆಕಾಶ ನೋಡ್ಕೊಂಡು ತಲೆ ನೋಡಿಕೊಂಡು ತ್ರಿವಿಕ್ರಮ್ ಅವ್ರದ್ದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಫೇಸ್ ಕೂಡ ಕಾಣ್ತಿದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವ್ರದ್ದು. ಭವೇಗೌಡರಿಗಂತೂ ಸಾಕಾಗಿ ಕನ್ಫೆಷನ್ ರೂಮಿಗೆ ಹೋಗಿ ಹಳ್ಕೊಂಡು ಕುಂದಿರ್ತಾರೆ ಬಿಗ್ ಬಾಸ್ ಎದುರಿಗೆ. ನಂಗೆ ಆಗ್ತಿಲ್ಲ ಬಿಗ್ ಬಾಸ್, ಬೆಳಗ್ಗಿಂದ ನಾವು ಅಡುಗೆ ಮಾಡ್ತಾನೇ ಇದ್ದೀವಿ, ಅವ್ರ ಕೆಲಸ ಕೇಳ್ತಾನೇ ಇದ್ದೀವಿ, ಆದರೆ ರಾತ್ರಿ ಹೊತ್ತಾದರೆ ನಮಗೆ ಟೈಮ್ ಬೇಕು ಒಂದು ಸ್ವಲ್ಪ ಹೊತ್ತಾದ್ರೆ ರೆಸ್ಟ್ ತೊಗೊಳಕ್ಕೆ ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ಭವೇಗೌಡರು ಹೇಳೋ ಪಾಯಿಂಟ್ ಕೂಡ ಸರಿಯಾಗಿದೆ. ಯಾಕಂದ್ರೆ ಟಟಾಸ್ಕ್ ಕೊಟ್ಟಾಗಿಂದ ಅಡುಗೆ ಮನೆ ನಿಂತ್ಕೊಂಡವರು ಅವಾಗಿಂದ ಅವ್ರನ್ನ ಸ್ವಲ್ಪ ಎದ್ದು ಬಂದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಬರೀ ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡ್ತಾನೆ ಇರೋ, ಅವ್ರು ಬರೀ ತಿನ್ನೋಕ್ಕೋಸ್ಕರನೇ ರೆಸಾರ್ಟಿಗೆ ಬಂದಂಗಿದ್ದಾರೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಸ್ಪಾ ಇರುತ್ತೆ, ಅಲ್ಲಿ ಯಾರು ಹೋಗ್ಬಲ್ರು, ಸ್ವಿಮ್ಮಿಂಗ್ ಫೂಲಾಗಿರುತ್ತೆ ಅಲ್ಲೂ ಯಾರು ಹೋಗ್ಬಲ್ರು, ಬರೀ ಅಡುಗೆ ಮನೇಲಿ ಅಡುಗೆ ಮಾಡಿಸ್ಕೊಂಡು ಅವ್ರು ಇಷ್ಟು ದಿವಸ ಅವ್ರಿಗೆ ಏನೇನು ಆಸೆ ಇತ್ತು ನೋಡಿ ತಿನ್ಬೇಕನ್ನೋದನ್ನ ಅದನ್ನೆಲ್ಲ ಇವಾಗ ಮಾಡಿಸ್ಕೊತಿದ್ದಾರೆ ಅಂತ ಹೇಳ್ಬೋದು. ಚಿಕನ್, ಪನ್ನೀರ್ ನೀವು ನೋಡಿರ್ಬೋದು, ಅವೆಲ್ಲ ಐಸ್ ಕ್ರೀಮ್ ಕೂಡ ಬಿಗ್ ಬಾಸ್ ಕೊಡ್ತಾರೆ. ಇದಂತೂ ಅವರಿಗೆ ಹಬ್ಬನೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ರಿಸಲ್ಟ್ ಟಾಸ್ಕ್ ಕೊಟ್ಟಿದ್ದು. ಅದಕ್ಕೋಸ್ಕರನೇ ಬಿಗ್ ಬಾಸ್ ಇದೆ ಅಲ್ವಾ, ಇದು ಗ್ರೋಸರೀಸ್ನ 2 ಪುಟ್ಟಿ 3 ಪುಟ್ಟಿ ಇಸ್ಕೊಂಡ್ರಲ್ಲ ಬಾಸ್ಕೆಟ್ ಅಷ್ಟು, ಇದಕ್ಕೋಸ್ಕರ ಇಸ್ಕೊಂಡ್ರು ಅನಿಸುತ್ತೆ. ಇವತ್ತಂತೂ ಹೇಳ್ತೀನಿ ಕೇಳೋರು, ರಜತ್ ಹಾಗೂ ತ್ರಿವಿಕ್ರಮ್, ಭವ್ಯಗೌಡ, ಐಶ್ವರ್ಯ ಹಾಗೂ ಧನ್ರಾಜ್ ಅವರಂತೂ ಸರಿಯಾಗಿ ಮಾಡಿಸ್ಕೊಂಡು ತಿಂತಾರಂತಲೇ ಹೇಳ್ಬೋದು, ಅವ್ರನ್ನ ಉರ್ಸ್ಕೊಂಡು ತಿಂತಾರಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವೆರಡು ಟೀಮ್ನಲ್ಲಿ ಸ್ಟಾರ್ಸ್ಗಳು ಇರ್ತಾವಲ್ಲ, ಅತಿ ಹೆಚ್ಚು ಯಾರು ಸ್ಟಾರ್ಸ್ ಪಡ್ಕೊಂಡ್ರು ಅವರೇ ಕ್ಯಾಪ್ಟನ್ಸಿ ಟಾಸ್ಕ್ಗೆ, ಆ ಟೀಮ್ ವಿನ್ನಾಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗುತ್ತೆ. ಇವಾಗ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಇವೆರಡು ಟೀಮ್ನಲ್ಲಿ ಗೆದ್ದು ಅದು ಬಂದು ತ್ರಿವಿಕ್ರಮ್ ಟೀಮ್, ಅಂದರೆ ಭವ್ಯ, ಮೋಕ್ಷಿತಾ, ರಜತ್ ಹಾಗೂ ಧನ್ರಾಜ್ ಇದ್ದಾರಲ್ಲ ಆ ಟೀಮ್ ಗೆಲ್ಲುತ್ತೆ. ಈ ವಾರ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅತಿ ಹೆಚ್ಚು ಸ್ಟಾರ್ ಕೂಡ ಪಡ್ಕೊಂಡಿದ್ದಾರೆ, ಇವರೇ 6 ಸ್ಟಾರ್ಸ್. ಆದರೆ ಇವ್ರ ಸ್ಟಾರ್ಸ್ಗಳು ಕೊಡೋದ್ರೆ ಕಮ್ಮಿ ಮಾಡ್ತಾರೆ ಅಂತ ಹೇಳ್ಬೋದು. ಯಾರಂದರೆ ತ್ರಿವಿಕ್ರಮ್ ಅವ್ರ ಟೀಮ್, ಭವೇಗೌಡ ಅವ್ರ ಟೀಮ್ ಸ್ಟಾರ್ಸ್ ಕಮ್ಮಿ ಕೊಡ್ತಾರೆ ಅವರಿಗೆ. ಚೈತ್ರ ಕುಂದಾಪುರ ಟೀಮ್ ಅವ್ರಿಗೆ ಸ್ಟಾರ್ಸ್ ಕಮ್ಮಿ ಪಡ್ಕೊಳ್ತಾರೆ ಅವರು. ಅಷ್ಟೇ ಅಲ್ಲದೆ
ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದಿದ್ದು ನಿಮಗೆ ಹೇಗೆ ಅನಿಸ್ತು? ಅಷ್ಟೇ ಅಲ್ಲದೆ ಇವರ ಟೀಮ್ನಲ್ಲಿ ಯಾರು ನಿಮಗೆ ತುಂಬ ಇಷ್ಟ? ಇವರ ಟೀಮ್ನಲ್ಲಿ ಯಾರು ಗೆಲ್ಲಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.